ಹಾಯ್ ಎಲ್ರಿಗೂ. ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮ ನಡಿಗೆ ನಮ್ಮ ನಡಿ ಅಂತ ಹೇಳಿಬಿಟ್ಟು ನಾನು ಇವತ್ತು ಬೆಳಿಗ್ಗೆ ನನ್ನ ದೊಡ್ಡಮ್ಮನ ಮಗಳು ಹಾಗೆ ದೊಡ್ಡಮ್ಮನ ಮನೆ ಪಕ್ಕದ ಮನೆಯವರು ನಾವು 3 ಜನ ಸೇರಿಬಿಟ್ಟು ಒಂದು ಸುಮಾರು 5 ಗಂಟೆಗೆ ಹೊತ್ತಿಗೆ ನಾವು ಬಜ್ಪೆ ಸಿದ್ಧಾರ್ಥ ನಗರದಿಂದ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾಲ್ನಡಿಗೆಯಲ್ಲೇ ಹೋಗಬೇಕಂತ ಹೇಳಿ ನಾನೊಂದು ಹರಕೆ ಕೂಡ ಕೊಟ್ಟಿದ್ದೆ. ಸೊ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ವಾತಾವರಣ ಎಲ್ಲ ಕೂಲ್ ಇರ್ತದಲ್ಲ, ಮತ್ತು ಲೇಟ್ ಆದರೆ ಸ್ವಲ್ಪ ಕಷ್ಟ ನಡಿಲಿಕ್ಕೆ ಕೂಡ. ಹಾಗಾಗಿ ನಾವು 5 ಗಂಟೆಗೇ ಬೆಳಿಗ್ಗೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆಯೇ ಈ ಪ್ರಕೃತಿ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದರದ್ದು ನಾವು ಸೌಂದರ್ಯನ ಆಸ್ವಾದಿಸಬೇಕಂತ ಹೇಳಿಬಿಟ್ರೆ ನಾವು ಮುಂಜಾನೆಯೇ ಬರಬೇಕು. ಯಾಕಂದರೆ ಮುಂಜಾನೆ ಅಷ್ಟು ಚೆನ್ನಾಗಿರ್ತದೆ. ವೆಹಿಕಲಿದ್ದು ಯಾವುದು ಸೌಂಡ್ ಇರೋದಿಲ್ಲ. ಹಾಗೆಯೇ ಜನಗಳು ಕೂಡ ಕಮ್ಮಿ ಇರ್ತಾರೆ. ನಮಗೆ ನಡಿಲಿಕ್ಕೆ ಕೂಡ ಅದು ಒಂಥರ ಮುದ ನೀಡ್ತದೆ. ಅಂದರೆ ಚೆನ್ನಾಗಿ ಗಾಳಿ ಕೂಡ ಚೆನ್ನಾಗಿರ್ತದೆ ತಂಪಾಗಿ. ಸೊ ಹಾಗೆ ಅದರ ಆಸ್ವಾದನೆಯನ್ನು ಸವಿಯುತ್ತಾ ನಾವು ಹಾಗೆ ಮುಂದಕ್ಕೆ ಹೋದದ್ದು ಕೂಡ ನಮಗೆ ಗೊತ್ತಾಗಲಿಲ್ಲ. ಅಷ್ಟು ಟಯರ್ಡ್ನೆಸ್ ಕೂಡ ಆಗಲಿಲ್ಲ. ಚೆನ್ನಾಗೇ ಆಯಿತು ನಡಿಲಿಕ್ಕೆ ಎಲ್ಲ. ಹಾಗೆ ನಡೀತಾ ನಾವು ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ನೋಡಿ ನಾವೀಗ ಇದು ಹೊಸದಾಗಿ ಮಾಡಿದ್ದಾರೆ. ಸೊ ದ್ವಾರದ ಕಡೆಗೆ ನಾವು ಬಂದ್ವಿ. ಇನ್ನು ಸ್ವಲ್ಪ ಹೋದರೆ ಅಷ್ಟೇ ನಮಗೆ ಟೆಂಪಲ್ ನಾವು ರೀಚ್ ಆಗ್ತೀವಿ. ಸೊ ಬಂದಿದ್ದೇವೆ ನಾವು ಇವಾಗ ಟೆಂಪಲ್ ಹತ್ತಿರ. ಬಂದ ತಕ್ಷಣ ನಮಗೊಂದು ಮನಸ್ಸಿಗೆ ತುಂಬ ಒಂಥರ ಖುಷಿ ಅನ್ನಿಸ್ತು. ಅಮ್ಮನ ಪಾದದಡಿಗೆ ನಾವು ಬಂದ್ವಲ್ಲ ಅಂತ ಹೇಳಿ ಏನೋ ಒಂಥರ ಅಮ್ಮನ ಸನ್ನಿಧಾನಕ್ಕೆ ಬರುವಾಗ ಉಂಟಲ್ಲ ಆಗುವಂತಹ ಖುಷಿ ಉಂಟಲ್ಲ, ಅದು ಅಷ್ಟಿಷ್ಟಲ್ಲ. ಸೊ ದೇವರಿಗೆಲ್ಲ ನಾವು ನಮಸ್ಕಾರ ಮಾಡಿದ್ವಿ. ಸೊ ಏನೆಲ್ಲ ನಮ್ಮ ಮನಸ್ಸಲ್ಲಿ ಏನಿತ್ತು ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ತಾಯಿ ಅಂತ ಹೇಳಿಬಿಟ್ಟು ದೇವರಿಗೆ ವಂದನೆಯನ್ನು ಮಾಡಿಬಿಟ್ಟು ಸ್ವಲ್ಪ ದೇವಸ್ಥಾನದ ಕಡೆ ತಿರುಗಾಡಿದೆ. ಇಲ್ಲಿ ಒಂದು ಕರು ಇತ್ತು. ಅವತ್ತಿದ್ದೊಂದು ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಅದು ಓಡಾಡ್ತಾ ಇತ್ತು ಅಲ್ಲೆಲ್ಲ. ತುಂಬಾ ಚೆನ್ನಾಗಿದೆ ಬೆಳ್ಳಗೆಯಾಗಿ. ಹಾಗೆ ಇಲ್ಲಿ ನಾವು ದೇವರಿಗೆ ಎಲ್ಲ ಕಡೆ ನಮಸ್ಕಾರ ಮಾಡಿ ಹೊಳೆ ಹತ್ರ ಕೂಡ ಹೋದ್ವಿ. ಕಡೆಗೆ ನಾವು ಊಟ ಮಾಡುವ ಅಂತ ಹೇಳಿ ಬೆಳಿಗ್ಗೆ 8 o'clock ಊಟ ಇರ್ತದೆ. 8 o'clock ಸ್ಟಾರ್ಟ್ ಆಗ್ತದೆ. ಸೊ ಗಂಜಿ ಊಟ ಮಾಡಿದ್ವಿ. ಅದಂತೂ ತುಂಬಾ ಚೆನ್ನಾಗಿತ್ತು. ನಾನಂತೂ ಫಸ್ಟ್ ಟೈಮ್ ಊಟ ಮಾಡ್ತಾಯಿದ್ದೆ. ಹಾಗೆ ನಾವು ಕಡೆಗೆ ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿ